ಇನ್ನು ಶಿವಮೊಗ್ಗದಲ್ಲಿ ಹೃದಯಾಘಾತದಿಂದ ಪದವಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ನಗರದ ಹೊರವಲಯ ಬಸವನಗಂಗೂರು ಗ್ರಾಮದಲ್ಲಿ ಸಾವನ್ನಪ್ಪಿದ್ದಾರೆ. ಬಸವನಗಂಗೂರು ಗ್ರಾಮದಲ್ಲಿ ಪದವಿ ವಿದ್ಯಾರ್ಥಿ ಸಾವನ್ನಪ್ಪಿರುವಂತದ್ದು. ಶ್ರೀನಿಧಿ 20 ವರ್ಷದವರು ಮೃತಪಟ್ಟಿದ್ದಾರೆ. ಡಿವಿಎಸ್ ಕಾಲೇಜ್ನಲ್ಲಿ ಅಂತಿಮ ಪದವಿಯನ್ನ ವ್ಯಾಸಂಗ ಮಾಡ್ತಾ ಇದ್ರು. ಜೂನ್ 29ರ ಭಾನುವಾರ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿ ಶ್ರೀನಿಧಿ ಆರೋಗ್ಯದಲ್ಲಿ ದಿಢೀರ್ ಏರುಪೇರು ಆಗಿತ್ತು. 29ನೇ ತಾರೀಕು ಭಾನುವಾರ ಅಂದ್ರೆ ಮೊನ್ನೆ ಆಗಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಹೃದಯಾಘಾತ ಹಾಗೂ ನ್ಯೂಮೋನಿಯಾದಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಹೃದಯಾಘಾತದಿಂದ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ. 20 ವರ್ಷದ ವಿದ್ಯಾರ್ಥಿ, ಬಸವನಗಂಗೂರು ಗ್ರಾಮದವರು. ಡಿವಿಎಸ್ ಕಾಲೇಜ್ನಲ್ಲಿ ಅಂತಿಮ ಪದವಿಯನ್ನ ವ್ಯಾಸಂಗ ಮಾಡ್ತಾ ಇದ್ರು ಇವರು ಅಂತ ಗೊತ್ತಾಗ್ತಾ ಇದೆ. ಭಾನುವಾರ 29ನೇ ತಾರೀಕು ಇವರು ಮೃತಪಟ್ಟಿದ್ದಾರೆ. ನೋಡಿ ಎಷ್ಟು ಕಿರಿಯ ವಯಸ್ಸು, 20 ವರ್ಷದ ಯುವಕರು, ಕಾಲೇಜ್ಗೆ ಹೋಗುವಂತವರು ಸಾವನ್ನಪ್ಪಿರುವಂತದ್ದು ಒಂದು ಘಟನೆ ಅಲ್ಲ. ಇದು ಪದೇ ಪದೇ ಇದೇ ರೀತಿಯಾದಂತಹ ಘಟನೆ. 14-15 ವರ್ಷದ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇರುವಂತದ್ದು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಆರೋಗ್ಯ ಇಲಾಖೆ ಈ ನಿಟ್ಟಿನಲ್ಲಿ ನಿಗಾ ವಹಿಸಬೇಕು. ನಮ್ಮ ಸರ್ಕಾರ ಕೂಡ ನಿನ್ನೆನೂ ಕೂಡ ಇದೇ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ಸರ್ಕಾರ ಗಮನ ವಹಿಸಬೇಕು. ಹಾಗೆಯೇ ಸ್ಥಳೀಯ ಆಡಳಿತ, ಆರೋಗ್ಯ ಇಲಾಖೆ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಅಂತ ಹೇಳಿ, ಹಾಗೆ ಮುಖ್ಯಮಂತ್ರಿಗಳು ಕೂಡ ತನಿಖೆ ನಡೆಸೋದಾಗಿ ಕೂಡ ಹೇಳಿದ್ರು. ಅಂದ್ರೆ ಏನು ಯಾಕಾಗಿ ಈ ರೀತಿಯ ಅವಘಡಗಳು ಆಗ್ತಾ ಇದೆ ಅಂತ ಹೇಳಿ. ನಂತರದಲ್ಲಿ ಆರೋಗ್ಯ ಸಚಿವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಿಸ್ತೀವಿ, ಯಾಕಾಗಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಒಂದು ರೀತಿ ಸಮಗ್ರವಾಗಿ ಪರಿಶೀಲನೆಯನ್ನ ನಡೆಸಿ ಒಂದು ರೀತಿಯಲ್ಲಿ ಅಧ್ಯಯನ ನಡೆಸ್ತೀವಿ ಅಂತ ಕೂಡ ಹೇಳಿದ್ರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಈಗ ನಿಜಕ್ಕೂ ಕೂಡ ಒಂದು ತುರ್ತು ಸಂದರ್ಭ ಅಂತಾನೆ ಹೇಳ್ಬಹುದು. ಒಂದು ರೀತಿಯ ಸಾಂಕ್ರಾಮಿಕದ ರೀತಿಯಲ್ಲಿ, ಇದು ಸಾಂಕ್ರಾಮಿಕ ಅಲ್ಲ. ಈಗ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗವೂ ಅಲ್ಲ. ಇದು ಒಬ್ಬರಿಂದ ಒಬ್ಬರಿಗೆ ಆಗ್ತಾ ಇದೆ, ಒಂದೇ ಊರಿನಲ್ಲಿ ಆಗ್ತಾ ಇದೆ, ಅಕ್ಕಪಕ್ಕದಲ್ಲಿ ಆಗ್ತಾ ಇದೆ. ಹಾಗಾಗಿ ಇವ್ರನ್ನ ಕ್ವಾರಂಟೈನ್ ಮಾಡ್ಬಿಡೋಣ ಅನ್ನೋದಕ್ಕೆ ಸಾಂಕ್ರಾಮಿಕ ಕೂಡ ಅಲ್ಲ. ಹಾಗಾಗಿ ಯಾಕಾಗಿ ಆಗ್ತಾ ಇದೆ? ಆಹಾರದ ವ್ಯತ್ಯಾಸವ, ಅಥವಾ ಇತ್ತೀಚಿನ ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಔಷಧಿಗಳನ್ನ ಸಿಂಪಡಣೆ ಮಾಡಲಾಗುತ್ತೆ. ತರಕಾರಿಗೆ, ಹಣ್ಣು ಹಂಪಲಿಗೆ ಎಲ್ಲದಕ್ಕೂ ಕೂಡ ಔಷಧಿ ಸಿಂಪಡಣೆ ಮಾಡಲಾಗುತ್ತೆ. ಅದರಿಂದ ಏನಾದ್ರೂ ಈ ರೀತಿಯಾಗಿ ಆಗ್ತಾ ಇದೆಯಾ? ಅದನ್ನು ಕೂಡ ವಿಚಾರಿಸಬೇಕಾಗತ್ತೆ, ಪರಾಮರ್ಶಿಸಬೇಕಾಗತ್ತೆ ಸಂಬಂಧಪಟ್ಟ ಇಲಾಖೆಗಳು. ಆರೋಗ್ಯ ಇಲಾಖೆ ಆಗಿರಬಹುದು, ಹಾಗೆ ಕೃಷಿ ಇಲಾಖೆ ಆಗಿರಬಹುದು, ಸರ್ಕಾರ ಆಗಿರಬಹುದು, ಸ್ಥಳೀಯ ಆಡಳಿತ ಆಗಿರಬಹುದು, ಜಿಲ್ಲಾಡಳಿತ ಆಗಿರಬಹುದು. ಈ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಮುತುವರ್ಜಿಯನ್ನ ವಹಿಸಿ, ಆಸಕ್ತಿಯನ್ನ ವಹಿಸಿ ತನಿಖೆಯನ್ನ ನಡೆಸಬೇಕು. ಯಾಕಾಗಿ ಹೀಗೆ ಆಗ್ತಾ ಇದೆ ಅನ್ನುವಂತಹ ಅಂಶವನ್ನ ಕಂಡುಕೊಳ್ಳೋದಕ್ಕೆ, ಪತ್ತೆ ಹಚ್ಚೋದಕ್ಕೆ ಹೆಚ್ಚಿನ ಗಮನವನ್ನ ಕೇಂದ್ರೀಕರಿಸಬೇಕು. ಯಾಕೆಂದ್ರೆ ಇದು 1-2 ಘಟನೆ ಅಲ್ಲ. ನಿರಂತರವಾಗಿ ಕಳೆದ 1.5 ತಿಂಗಳಿಂದ, 40 ದಿನದಿಂದ, 45 ದಿನದಿಂದ ಈ ರೀತಿ ಆಗ್ತಾ ಇರುವಂತದ್ದು. ಪದೇ ಪದೇ ಈ ರೀತಿಯಾಗಿ ಯುವಕರಿಂದ ಹಿಡಿದು ವೃದ್ಧರವರೆಗೂ ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇರುವಂತದ್ದು. ವಯಸ್ಸಾದವರಾದ್ರೆ ಕೇವಲ BP ಜಾಸ್ತಿ ಆಯ್ತು, ಶುಗರ್ ಜಾಸ್ತಿ ಆಯ್ತು, ಬೇರೆ ಇನ್ನೇನೋ ಪ್ರಾಬ್ಲಮ್ ಇದ್ದಿತ್ತು ಅಂತ ಹೇಳ್ಬಹುದಾಗಿತ್ತು. ಆದ್ರೆ ಯುವಕರು, ಕಾಲೇಜ್ಗೆ ಹೋಗುವಂತವರು, ಕಟ್ಟುಮಸ್ತಾಗಿ ಇರುವಂತವರು ನೋಡ್ರಿ, ಇವಾಗ ನಿನ್ನೆ ಎಲ್ಲ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತವರು, 15 ವರ್ಷದಿಂದ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತವರು ಕೂಡ ಮೃತಪಟ್ಟಿದ್ದಾರೆ. ಇನ್ನು ಕ್ರೀಡಾಳುಗಳು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಹೀಗೆ ನಿಜಕ್ಕೂ ಕೂಡ ಈ ನಿಟ್ಟಿನಲ್ಲಿ ತನಿಖೆ ಆಗ್ಬೇಕಾಗಿದೆ. ಇನ್ನು ಚಿಕಿತ್ಸೆ ನೀಡಬೇಕಾದ ವೈದ್ಯನ ಮೇಲೆ ಯಮನ ಕೆಂಗಣ್ಣು ಬಿದ್ದಿರುವಂತದ್ದು. ಚಿಕಿತ್ಸೆ ನೀಡಬೇಕಾದ ವೈದ್ಯರೇ ಹೃದಯಾಘಾತಕ್ಕೆ ಬಲಿಯಾದ ಘಟನೆ ನಡೆದಿದೆ. ಶಿವಮೊಗ್ಗದಲ್ಲಿ ನಡೆದಿರುವಂತದ್ದು, ಹೊಳೆಹೊನ್ನೂರಿನಲ್ಲಿ ನಡೆದಿರುವಂತಹ ಘಟನೆ. ಡಾಕ್ಟರ್ ಸಂದೀಪ್ ಅನ್ನುವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತಂತೆ.
ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ನೋಡಿ ಎಂತ ವಿಪರ್ಯಾಸ, ಅವರೇ ವೈದ್ಯರು ಆದ್ರೆ ಅವರಿಗೆ ಹೃದಯಾಘಾತ ಆಗಿದೆ. ವೈದ್ಯರಾದ್ರೂ ಕೂಡ ಹೃದಯಾಘಾತಕ್ಕೆ ಯಾರಿಗೂ ಈ ಒಂದು ಸಾವು ಇದೆಯಲ್ಲ ಯಾರನ್ನೂ ಹೇಳಿ ಕೇಳಿ ಬರೋದಿಲ್ಲ, ಯಾರಿಂದಲೂ ಕೂಡ ತಡೆಯೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅವರೇ ಸ್ವತಃ ವೈದ್ಯರು, 48 ವರ್ಷದ ಡಾಕ್ಟರ್ ಸಂದೀಪ್, ಆದ್ರೆ ಅವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಚಿಕಿತ್ಸೆ ನೀಡಬೇಕಾದ ವೈದ್ಯರೇ ಹೃದಯಾಘಾತಕ್ಕೆ ಬಲಿಯಾಗಿರುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಹೃದಯಾಘಾತಕ್ಕೆ ಅವರು ಬಲಿಯಾಗಿದ್ದಾರೆ. ಶಿವಮೊಗ್ಗದ ಹೊಳೆಹೊನ್ನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. 48 ವರ್ಷದ ಡಾಕ್ಟರ್ ಸಂದೀಪ್ ಸಾವನ್ನಪ್ಪಿದ್ದಾರೆ. ಸರ್ಕಾರಿ ವೈದ್ಯರು. ಏನ್ ಹೇಳ್ತೀರಿ ಇದಕ್ಕೆ? ವೈದ್ಯರಾದ್ರೂ ಸರಿ, ಪ್ರೊಫೆಸರ್ ಆದ್ರೂ ಸರಿ, ಸೈನ್ಯದಲ್ಲಿ ಇದ್ದವರಾದ್ರೂ ಸರಿ, ಗೃಹಿಣಿ ಆದ್ರೂ ಸರಿ, ಬಾಣಂತನಕ್ಕೆ ಬಂದಿದ್ದಂತಹ ಮಹಿಳೆ ಹಸುಗೂಸನ್ನ ಕೈಯಲ್ಲಿ ಹಿಡಿದವಳು ಅಂತ ಕೂಡ ನೋಡದೆ ಯಮ ಅವರನ್ನು ಕೂಡ ಕರೆದೊಯ್ತಾನೆ. ಆ ರೀತಿಯಾಗಿ ಇರುವಂತದ್ದು, ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂತದ್ದು. ಹೃದಯ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಈಗ. ಯಾರ ಕೈಯಲ್ಲೂ ಅವರ ಹೃದಯ ಇಲ್ಲ. ಎಷ್ಟೊತ್ತಿಗೆ ಅಟ್ಯಾಕ್ ಆಗುತ್ತೆ, ಯಾರಿಗಾಗತ್ತೆ ಅನ್ನೋದು ಗೊತ್ತಾಗಲ್ಲ. ಆ ರೀತಿ ಇದೆ. ನಾವು ಗಟ್ಟಿಮುಟ್ಟಾಗಿದ್ದೀವಿ, ನಮ್ಗೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಯುವಕರು ಸ್ವಲ್ಪ ಜಂಬದಿಂದನೇ ಓಡಾಡ್ತಾ ಇರ್ತಾರೆ. ನಿಜಕ್ಕೂ ಕೂಡ ಹೌದು ಕೂಡ ಅದು. ಆದ್ರೆ ಅವರಿಗೂ ಕೂಡ ಬಿಡೋದಿಲ್ಲ. 20 ವರ್ಷ ಅಂದ್ರೂ ಕೇಳಲ್ಲ, 22 ವರ್ಷ ಅಂದ್ರೂ ಕೇಳಲ್ಲ. ಸಶಕ್ತವಾಗಿದ್ದೀವಿ, ಗಟ್ಮುಟ್ಟಾಗಿದ್ದೀವಿ, ಏರು ಯೌವನ ಇದೆ, ಕೇಳಲ್ಲ. ಸಾವು ಎಲ್ಲರನ್ನೂ ಕೂಡ ಸೆಳೆದೊಯ್ಯುತ್ತೆ. ಹೃದಯಾಘಾತ ಆಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ಆತಂಕದ ವಿಚಾರ. ಶಿವಮೊಗ್ಗದಲ್ಲಿ ನಡೆದಿರುವಂತಹ ಘಟನೆ, ವೈದ್ಯರೇ ಬಲಿಯಾಗಿರುವಂತದ್ದು. ಸುಂದರವಾದಂತಹ ಸಂಸಾರ ಎಲ್ಲವೂ ಇದೆ. ವೈದ್ಯರು, ವೃತ್ತಿಯಲ್ಲಿ ವೈದ್ಯರು ಜನರನ್ನ ಚಿಕಿತ್ಸೆಗೆ ಒಳಪಡಿಸುವಂತವರು, ಜನರ ಒಂದು ನೋವಿಗೆ ಸ್ಪಂದಿಸುವಂತವರು, ಅವರಿಗೆ ಚಿಕಿತ್ಸೆಯನ್ನ ಕೊಟ್ಟು ಗುಣಮುಖರನ್ನಾಗಿಸಿ ಅವರ ಮುಖದಲ್ಲಿ ಹರ್ಷವನ್ನ ಉಂಟು ಮಾಡಿ ಮನೆಗೆ ಕಳಿಸ್ತಾ ಇರ್ತಾರೆ. ಆದ್ರೆ ಸ್ವತಃ ಅವರೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇನ್ನು ಕಾಲೇಜಿಗೆ ಹೋಗಬೇಕಾದ ಯುವಕ, ಆತನು ಕೂಡ ಬಲಿಯಾಗಿದ್ದಾನೆ. ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಶ್ರೀನಿಧಿ, ಅವನು ಕೂಡ ಬಲಿಯಾಗಿದ್ದಾನೆ. ಹಾಗೆ ಹರ್ಷಿತಾ 22 ವರ್ಷದ ಮಹಿಳೆ, ಬಾಳಂತನಕ್ಕೆ ಅಂತ ಬಂದಿದ್ರು. ಮಗುವಿಗೆ ಜನ್ಮವನ್ನ, 2ನೇ ಮಗುವಿಗೆ ಜನ್ಮವನ್ನ ನೀಡಿದ್ರು. ತಮ್ಮ ಜೀವವನ್ನ ಕೊನೆಗೊಳಿಸಿದ್ರು, ಹೃದಯಾಘಾತಕ್ಕೆ ಬಲಿಯಾದ್ರು. ಅವರ ಹೃದಯ ಕೂಡ ನಿಂತು ಹೋಯ್ತು. ಹೀಗೆ ಒಟ್ಟಿನಲ್ಲಿ ಎಲ್ಲರ ಹೃದಯವನ್ನ ಯಾಕೆ ಹೀಗೆ ಅಚಾನಕ್ಕಾಗಿ ಪದೇ 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 ಈ ರೀತಿಯಲ್ಲಿ ನಿಲ್ಲಿಸ್ತಾ ಇದೆ ಅನ್ನುವಂಥದ್ದು ಈಗ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ನಿಜಕ್ಕೂ ಕೂಡ ಗಮನವನ್ನ ಹರಿಸಬೇಕು. ಹಾಗೆ ಸ್ಥಳೀಯ ಆಡಳಿತ ಕೂಡ ಎಚ್ಚರಿಕೆಯನ್ನ ಕೊಡಬೇಕು. ಮತ್ತೆ ಎಲ್ಲರೂ ಕೂಡ ಹೃದಯದ